ಹಾಯ್ ಹಲೋ ನಮಸ್ಕಾರ. ಇವತ್ತು ನಿಮ್ಗೆ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ಇವರು ಏನು ಮಾತಾಡ್ತಿದ್ದಾರಪ್ಪ ಏನು ಎತ್ತ ಅಂತ ಹೇಳಿಬಿಟ್ಟು. ನಾನು ಈ ಆನ್ಲೈನಲ್ಲಿ ಬಿಸ್ನೆಸ್ ಮಾಡ್ತಾರಲ್ಲ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಒಂದಿಷ್ಟು ಜನ ಆನ್ಲೈನಲ್ಲಿ ಒಳ್ಳೆ ಬಿಸ್ನೆಸ್ಸು ಒಳ್ಳೆ ರೀತಿಲಿ ಜನಗಳನ್ನ ಸಂಪಾದನೆ ಮಾಡಿ ಅದರಲ್ಲಿ ಬೇಜಾನು ಒಳ್ಳೆ ರೀತಿಲಿ ಸಂಪಾದನೆ ಮಾಡ್ತಿದ್ದಾರೆ. ಒಂದಿಷ್ಟು ಜನ ಏನೋ ಗೊತ್ತಾ, ಏನೋ ಕಾಟಾಚಾರಕ್ಕೋಸ್ಕರ ಮಾಡ್ತಾ ಇರ್ತಾರೆ. ಅವ್ರಿಗೇನು ಅಂತಂದರೆ ದುಡ್ಡು ಬಂದರೆ ಸಾಕು. ಯಾರ ಮನೆ ಹಾಳಾದ್ರೇನು, ಯಾರ ಮನೆ ಉದ್ಧಾರ ಆದ್ರೇನು ಅವ್ರ ಮನೆ ಉದ್ಧಾರ ಆಗಬೇಕು, ಅವ್ರಿಗೆ ಮಾತ್ರ ದುಡ್ಡು ಬರ್ತಾ ಇರಬೇಕು. ಅದೇ ನಾವು ದುಡ್ಡು ಕೊಟ್ಟಿರ್ತೀವಲ್ಲ ಅದು ಅವ್ರಿಗೆ ಜುಜ್ಮಿ ಲೆಕ್ಕಕ್ಕೆ ಇರೋದಿಲ್ಲ. ಅದೇ ಅವರು ನಾವು ಕೊಡೋದನ್ನ ಈಸ್ಕೊಂಡಿರ್ತಾರಲ್ಲ ಅದು ಭಿಕ್ಷೆ ಥರ. ನಾವು ಅದೇ ರೀತಿ ಹೇಳ್ಬೇಕತ್ತೆ. ಭಿಕ್ಷೆ ಅಂದ್ರೆ ನಾವು ಹಾಕಿರೋದು ಭಿಕ್ಷೆ ಅಂತಲೇ ಅನ್ಕೋಬೇಕು. ಅವ್ರು ಕೊಡೋ ಒಂದು ಪ್ರಾಡಕ್ಟು ಸರಿಯಿಲ್ಲ, ಖಂಡಿತ ಚೆನ್ನಾಗಿಲ್ಲ ಅಂತಂದರೆ ನಾವು ಹಾಕಿರೋದವ್ರಿಗೆ ಭಿಕ್ಷೆ ಅಂತಲೇ ನಾವು ಹೇಳ್ಬೇಕಾಗುತ್ತೆ. ಯಾಕೆಂದರೆ ಒಂದು ಕರೆಕ್ಟಾದ ರೀತಿಲಿ ಒಂದು ರೆಸ್ಪಾನ್ಸ್ ಇಲ್ಲ. ಒಂದು ಕಸ್ಟಮರ್ಗೆ ಏನು ಹೇಳಬೇಕು ಅನ್ನೋದು ಕೂಡ ಅವ್ರಿಗೆ ಗೊತ್ತಿರೋದಿಲ್ಲ. ನಾವು ಕೊಡಬೇಕಾದ್ರೆಲ್ಲ ಚೆನ್ನಾಗಿ ಮಾತಾಡಿಕೊಂಡು ವರ್ಷ ಗ್ಯಾರಂಟಿ ಇರುತ್ತೆ, 6 ತಿಂಗಳ ಗ್ಯಾರಂಟಿ ಇರುತ್ತೆ, ಅಷ್ಟು ಸಾವಿರ ಇಷ್ಟು ಸಾವಿರ ಮತ್ತು ಇದು ಚೆನ್ನಾಗಿರುತ್ತೆ, ಅದು ಏನಾದ್ರು ಇದ್ದರೆ ರಿಟರ್ನ್ ತಗೊಳ್ತೀವಿ ಅಂತ ಈಗೆಲ್ಲ ಒಂದಿಷ್ಟು ಬಿಲ್ಡಪ್ ಕೊಡ್ತಾರೆ. ಬಿಲ್ಡಪ್ ಕೊಟ್ಟು ನಾವು ತಗೊಂಡು ಮೇಲೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂತ ಹೇಳ್ಬಿಟ್ಟು ನಾವು ರಿಟರ್ನ್ ಹಾಕ್ತೀವಿ ಅಂತಂದರೆ ನೋಡಿದ್ರು ಕೂಡ ನೋಡೋದೇ ಇಲ್ಲ, ಗೊತ್ತಿಲ್ಲದೋದಂಗೆ ಇರುತ್ತೆ. ಅದನ್ನು ಮೀರಿ ನಾವು ಜಾಸ್ತಿ ಏನಾದರೂ ಇದು ಮಾಡ್ತು ಅಂದರೆ ರಿಪ್ಲೈ ಇಲ್ಲ, ಅದನ್ನ ಬ್ಲ್ಯಾಕ್ ಮಾಡಿಬಿಡೋದು. ಅಂದರೆ ನಾವು ಯಾವ ಐ ಡಿಯಿಂದ ಕಳಿಸ್ತಾ ಇರ್ತೀವಿ, ಐ ಡಿ ಆಗ್ಬೋದು ಮತ್ತು ಇನ್ನೊಂದು ಆಗ್ಬೋದು, ಎಲ್ಲನೂ ಬ್ಲ್ಯಾಕ್ ಮಾಡಿಬಿಡೋದು. ಗೊತ್ತೇ ಇಲ್ಲ ಅನ್ನೋರಂಗಿರೋದು. ಮತ್ತು ಬೇರೆ ಒಂದು ನಂಬರಿಂದ ಮಾಡ್ತು ಅಂತಂದರೆ ನಮಗೇನೆ ಇಲ್ಲ ಅದಂಗೆ ಇದು ಹಿಂಗೆ, ಅದು ಬೇರೆ ಹೆಸರು ಬೇರೆ ಚೇಂಜ್ ಮಾಡಿಲ್ಲ, ನಮ್ಗೆ ಗೊತ್ತಿಲ್ಲ, ಅವರಲ್ಲ ಇವರಲ್ಲ. ಅಲ್ಲ, ಈ ಸುಖಕ್ಕೋಸ್ಕರ ಅವ್ರು ಏನಕ್ಕಾದರೂ ಆನ್ಲೈನಲ್ಲಿ ಬಿಸ್ನೆಸ್ ಮಾಡಬೇಕು. ಒಂದು ಹೇಳೋದು ಚೆನ್ನಾಗಿಲ್ಲ, ಒಂದು ಏನೋ ಒಂದು ಕೊಟ್ಟಿದ್ದೀವಿ ಅಂತಂದರೆ ನಾನು ಏನು ತರಿಸಿದೆ ಅಂತ ಕೂಡ ಹೇಳ್ತೀನಿ. ತುಂಬ ಜನ ಕೇಳ್ತಾ ಇದ್ರಿ, ಏನಕ್ಕಮ್ಮ ನಿಮ್ಮ ಮಾಂಗಲ್ಯ ಚೈನ್ ಮಾಡಿಬಿಟ್ರಾ, ಮಾಂಗಲ್ಯ ಚೈನ್ ಮಾಡಿದ್ರಾ, ಮತ್ತು ಚೈನ್ ಬೇರೆ ಹಾಕ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ನಾನು ಇದನ್ನೇ ಹಾಕ್ಕೊಂಡಿರೋದು. ಯಾಕೆಂದರೆ ನಾನು ರಿಯಲಾಗಿ ತೋರ್ತೀನಿ ಇಲ್ಲಿ ಏನಾಗಿದೆ ಅಂತ ನಿಮಗೆ. ಅಂದರೆ ಹಿಂದೆ ಎಲ್ಲ ಕುತ್ತಿಗೆ ನೋಡಿ, ಇಲ್ಲೇ ಕಾಣಿಸ್ತಾ ಇದೆ ನೋಡಿ. ನಾನು ಮಾಂಗಲ್ಯ ಚೈನ್ ಅಂತ ಇವಾಗೆಲ್ಲ ನಿಮ್ಗಳಿಗೆ ಗೊತ್ತು, ಕಳ್ಳರ ಕಾಟ ಜಾಸ್ತಿ, ಹೊರಗಡೆ ಓಡಾಡ್ತಾ ಇರೋದು, ಈ ಥರ ಎಲ್ಲ ನಾನು ಪಾರ್ಕ್ ವಾಕೆಲ್ಲ ಹೋಗ್ತಾಯಿದೆ, ಬೇಡ ಅಂತ ಹೇಳ್ಬಿಟ್ಟು ಅದು ಬಿಚ್ಚಿಟ್ಟು ನಾನು ಇದನ್ನು ಇರಪ್ಪ ಏನೋ ಇದ್ರದು ಅಂತ ಹೇಳ್ತಾರೆ, ಚೆನ್ನಾಗಿರುತ್ತೆ, ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾನು ಸರಿ ಇರಲಿ ಅಂತ ಹೇಳ್ಬಿಟ್ಟು ನಾನು ತರಿಸ್ದೆ. ನಾನು ನೋಡಿ ನಿಮಗೆ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ ನೋಡಿ, ಸೇಮ್ ಸಿಲ್ವರ್ ಆಗಿದೆಯಲ್ಲ, ಕಬ್ಬಣ ಆಗಿದೆಯಲ್ಲ, ಈ ರೀತಿಯಾಗಿ ನಾನು ಇದನ್ನೇ ಹಾಕ್ಕೊಂಡಿದ್ದೀನಿ. ತರಿಸ್ಕೊಂಡು ಜಾಸ್ತಿ ಏನಾಗಿಲ್ಲ, ಅಮ್ಮಮ್ಮ ಅಂದರೆ ಒಂದು 15 ದಿನ ಆಗಿರ್ಬೋದು. ನೋಡಿ ಕಾಣಿಸ್ತಾ ಇದೆಯಲ್ಲ ನಿಮಗೆ, ದೂರದಿಂದ ಆದರೆ ನೋಡಿ, ದೂರದಿಂದ ಚೆನ್ನಾಗಿ ಕಾಣುತ್ತೆ. ಹಾಗೆ ನಾನು ನಿಮ್ಗೆ ಹತ್ರಕ್ಕೆ ಹಿಡಿದು ನಾನು ತೋರಿಸ್ತಾ ಇದ್ದೀನಿ ನೋಡಿ, ಕಾಣಿಸ್ತಾ ಇದೆ ಅಲ್ವಾ ನೋಡಿ, ಫುಲ್ ಎಲ್ಲ ಬ್ಲ್ಯಾಕು ನೋಡಿ, ಈ ಥರ ಆಗಿದೆ. ಹಾಗಾಗಿ ನಾನು ಇದನ್ನು ತರಿಸ್ಕೊಂಡು ಒಂದು 15 ದಿನ ಆಗಿತ್ತು. ಮೊದಲೊಂದು ಅದನ್ನು 2 ತರಿಸ್ಕೊಂಡಿದ್ದೆ ನಾನು, ಅದು ಬರ್ತಿದ್ದಂಗೆ ಕಟ್ಟು. ಅದು ಯಾರೋ ಒಂದು ಪೇಜಿಂದ ತರಿಸ್ಕೊಂಡೆ, ಅವರು ಕೂಡ ಸೇಮ್ ಹೀಗೆ ಮಾಡಿದ್ರು. ನಾನು ಅಯ್ಯೋ ಬಿಡು, ಇವ್ರಿಗೇನು ದುಡ್ಡು ಹಚ್ಚಿರ್ಬೋದು, ಬೇಡ ಬಿಟ್ಟಾಕೋದು, 2 ಬೇಡ ಅಂತ ಹೇಳ್ಬಿಟ್ಟು ಅದು ಹಾಕ್ಕೊಂಡು ನಾನು ಅದನ್ನು ಅದು ಬರ್ತಾ ಇರಬೇಕಾದ್ರೆ ಈ ಜಾಗ ಕಟ್ಟಾಗಿದೆ, ಅದು ಸ್ವಲ್ಪ ಕಟ್ಟಾಗಿತ್ತು. ಆಮೇಲೆ ನನ್ನ ಮನೆಗೆ ಬಂದಮೇಲೆ ಏನೋ ಇದು ಮಾಡಿದ್ಮೇಲೆ 1-2 ದಿನ ಹಾಕ್ಕೊಂಡು ಅದು ಹೋಯ್ತು. ನಾನು ಅದಕ್ಕೂ ಕೂಡ ರೆಸ್ಪಾನ್ಸ್ ಮಾಡಲಿಲ್ಲ. ಅವರು ಇನ್ನೊಬ್ಬರು ಬೇರೆ, ಇದೇ ಬೇರೆ. ಮತ್ತು ಇದನ್ನು ತರಿಸ್ಕೊಂಡೆ, ಇದನ್ನು ಕೂಡ ಒಂದು 8-10 ದಿನ ಹಾಕೊಂಡ್ಮೇಲೆ ಫುಲ್ಲು ಹಿಂದೆ ಎಲ್ಲ ವೈಟಿಗೆ ಆಗೋಗಿದೆ. ಅದಕ್ಕೆ ಸ್ವಲ್ಪ ಕಲರ್ ಹೋಗೋದಿರಲಿ, ಫುಲ್ಲು ವೈಟೇ ಆಗೋಗಿದೆ. ನಾನು ಅವಾಗ ಕೇಳಿದೆ ಅವ್ರನ್ನ, ಕಾಲ್ ಮಾಡಿದೆ, ಮೆಸೇಜ್ ಮಾಡಿದೆ, ಅದು ಫೋಟೋ ಎಲ್ಲ ತೆಗೆದು ಕ್ಲಿಯರಾಗಿ ಕಳಿಸಿದ್ರೆ ಅದನ್ನು ಕಳಿಸ್ತೀನಿ ನಿಮಗೆ. ಫೋಟೋ ತೆಗೆದವ್ರು ಕಳಿಸಿರೋದು ಕೂಡ ಹೇಳ್ತೀನಿ. ಅಂದರೆ ನಾವು ನಿಜವಾಗ್ಲೂ ಅವ್ರುಗಳು ಈ ಥರ ಏನು ಅಂದರೆ, ಒಂದು ಆನ್ಲೈನಲ್ಲಿ ಬಿಸ್ನೆಸ್ ಮಾಡ್ತಿದ್ದೀವಿ ಅಂದರೆ ಒಂದು ರೆಸ್ಪಾನ್ಸ್ ಇಲ್ಲ, ಮತ್ತು ಕಸ್ಟಮರ್ನ ಯಾವ ರೀತಿ ಇಟ್ಕೋಬೇಕು ಅನ್ನೋದು ಗೊತ್ತಿಲ್ಲ. ಇವಾಗ ಚೆನ್ನಾಗಿದೆ, ನನಗೇನು ಚೆನ್ನಾಗಿ ಅನಿಸ್ತು ಅಂತಂದರೆ ನಾವೇನು ಮಾಡ್ತೀವಿ, ಅಕ್ಕಪಕ್ಕದವ್ರಿಗೆ ಇನ್ಯಾರು ಕೇಳಿದವ್ರಿಗೆ ಇದು ಎಲ್ಲಿ ತಗೊಂಡ್ರಿ, ಏನು ಚೆನ್ನಾಗಿದೆ ಅಂದರು, ಈ ಥರ ಒಂದು ಪೇಜಲ್ಲಿ ತಗೊಂಡ್ವಿ, ಈ ಥರದವ್ರ ಹತ್ರ ತಗೊಂಡ್ವಿ, ತಗೊಳ್ಳಿ ಚೆನ್ನಾಗಿದೆ ಅಂತ ಹೇಳ್ಬೋದು. ಇಲ್ಲಾಂದರೆ ಏನು ಮಾಡ್ತೀವಿ, ಇಂಥ ಕಚಡ ಪೇಜ್ಗೆ ಹೋಗಬೇಡಿ, ಸರಿ ಇಲ್ಲ, ನೀವು ತಗೊಳ್ಳೇಬೇಡಿ ಅಂತ ನಾವು ಕಂಡೀಷನಾಗಿ ಹೇಳಲೇಬೇಕಾಗುತ್ತೆ. ಅದನ್ನು ಅವ್ರು ಅನ್ಸ್ಕೊಳ್ಳೋಕೆ ಇಷ್ಟಪಡ್ತಿದ್ದಾರೆ ಹೊರತು ಅದನ್ನು ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡೋದೇ ಇಲ್ಲ ಅಂತ ಅಂದ್ಕೊಳ್ತೀನಿ. ಬ್ಲ್ಯಾಕ್ ಮಾಡಿಬಿಟ್ರೆ ತೀರೇ ಹೋಯ್ತು. ಯಾಕೆಂದರೆ ವಾಯ್ಸ್ ರೈಸ್ ಮಾಡಲ್ಲ, ಇವ್ರು ಮಾತಾಡೋದಿಲ್ಲ, ಹೇಳೋದೇ ಇಲ್ಲ ಅಂತ ಅನಿಸ್ಬೋದು ನಾವು ಮೋಸ್ಟ್ಲಿ ಅವ್ರುಗಳಿಗೆ. ನಾನು ಅಂದ್ಕೊಳ್ಳೋದು ಇಷ್ಟೇ, ಏನಾದರೂ ತುಂಬ ಜನ ಬಿಸ್ನೆಸ್ ಮಾಡ್ತಾಯಿದ್ದಾರಪ್ಪ ದೊಡ್ಡದಾಗಿ, ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಸುರಿದು ಗೋಲ್ಡ್ ಬಿಸ್ನೆಸ್, ಗೋಲ್ಡ್ ಜ್ಯುವೆಲ್ರಿಗಳು ಅಂದರೆ ರೋಡ್ ಗೋಲ್ಡ್ ಜ್ಯುವೆಲ್ರಿದಾಗ್ಬೋದು, ಸ್ಯಾರಿದಾಗ್ಬೋದು, ಡ್ರೆಸ್ದಾಗ್ಬೋದು, ಬ್ಲೌಸ್ದಾಗ್ಬೋದು. ನಾನು ತುಂಬಾ ಸ್ಯಾರಿಗಳೆಲ್ಲ ತರಿಸಿದ್ದೀನಿ ಬೇರೆ ಕಡೆ ಎಲ್ಲ.
ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಗೊತ್ತಾ. ನಾನು ಬೆಂಗಳೂರಿಂದ ತರಿಸಿದೆ, ನಾನು ಆನ್ಲೈನಲ್ಲಿ ತುಂಬಾ ಪರ್ಚೇಸ್ ಮಾಡಿದೆ, 1-2 ಸರಿ ಎಲ್ಲ. ತುಂಬ ಚೆನ್ನಾಗಿ ಸ್ಯಾರಿಗಳೆಲ್ಲ ಕೊಟ್ಟಿದ್ರು ನನಗೆ ಆ ಟೈಮಲ್ಲಿ. ಮತ್ತು ಇದನ್ನು ಬೇರೆ ಕಡೆಯಿಂದ ಗೊತ್ತಿಲ್ಲದೇ ಒಂದು ಪೇಜಿಂದ ತರಿಸಿ ಇವಾಗ ಅದು ರೆಸ್ಪಾನ್ಸ್ ಕರೆಕ್ಟಾಗಿ ಬರ್ತಿಲ್ಲ ಅಂತಂದರೆ ಯಾವ ರೀತಿ ಇರುತ್ತೆ ಹೇಳಿ. ನಾನು ಸ್ಯಾರಿ ಕೂಡ ತರಿಸಿದಾಗ ನಾನು ಯಾರು ಪೇಜಿಂದ ತರಿಸ್ತಿ, ಏನು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನಾನು ಹೇಳಿದೆ ನಾನು. ಹಾಗೆ ಚೆನ್ನಾಗಿಲ್ಲ ಅನ್ನೋದನ್ನ ಚೆನ್ನಾಗಿಲ್ಲ ಅಂತಲೇ ಹೇಳಬೇಕು, ಚೆನ್ನಾಗಿರೋದನ್ನ ಚೆನ್ನಾಗಿದೆ ಅಂತಲೇ ಹೇಳಬೇಕು. ಆ ರೀತಿ ಮಾಡ್ತಾರೆ ನೋಡಿ. ಈಗ ಚೆನ್ನಾಗಿ ದೊಡ್ಡದಾಗಿ ಮಾಡಿರ್ತಾರೆ ನೋಡಿ ಅವರು ಕರೆಕ್ಟಾಗೆ ಕೊಟ್ಟಿರ್ತಾರೆ. ಈಗ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ದೊಡ್ಡದಾಗಿ ಶಾಪ್ ಓಪನ್ ಮಾಡಿಕೊಂಡು ಅವರು ಈ ಥರ ಚೈನ್ಗಳದಾಗ್ಬೋದು, ಡ್ರೆಸ್ಗಳದಾಗ್ಬೋದು, ಇದೆಲ್ಲ ಸೇಲ್ ಮಾಡ್ತಾರಲ್ಲ, ತುಂಬ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿ ಕೊಡ್ತಾರೆ. ಈ ಸಣ್ಣ ಪುಟ್ಟದಾಗಿ ಮಾಡಿಕೊಂಡು ನಾನು ಮಾಡ್ತಾಯಿದ್ದೀನಿ ಅನ್ಕೊಂಡು ಏನೋ ಒಬ್ಬೊಬ್ರು ಮಾಡ್ತಾರೆ ನೋಡಿ. ಆದರೆ ಎಲ್ಲರಿಗೂ ಹೇಳ್ತಾ ಇಲ್ಲ ನಾನು, ಯಾರೋ ಒಬ್ಬರು ಇರ್ತಾರೆ ನೋಡಿ, ಆ ಥರದವ್ರ ಹತ್ರ ನಿಮಗೆ ಗೊತ್ತು ತಿಳ್ಕೊಂಡು ನೋಡಿ ಮಾಡಿ ಕ್ಲಿಯರ್ ಕಟ್ಟಾಗಿ ಹೇಳ್ಕೊಡಿ. ನಾನು ಏನಾರು ಸರಿ ಇಲ್ಲ ಇನ್ನೊಂದು ಅಂತ ನಾವು ಅದನ್ನ ವಾಪಸ್ ರಿಟರ್ನ್ ಕಳಿಸ್ತೀವಿ ಅಂತ ಹೇಳ್ಬಿಟ್ಟು. ಆದರೆ ಮನುಷ್ಯ ಆದಮೇಲೆ ಎಲ್ಲರೂ ಒಂದೇ ಥರ ಇರಲ್ಲ. ಇವಾಗ ತುಂಬ ಜನ ಆನ್ಲೈನಲ್ಲಿ ಬಿಸ್ನೆಸ್ ಮಾಡ್ತಾರೆ, ಅಂದರೆ ಅವರೆಲ್ಲರೂ ಕೂಡ ಒಂದೇ ಥರ ಇರಲ್ಲ. ಯಾರೋ ಒಬ್ಬರಿಂದ ಎಲ್ಲರೂ ಕೂಡ ಹೆಸರು ಕೂಡ ಅಲ್ಲಿ ಹಾಳಾಗುತ್ತೆ ಹೊರತು ಅದಕ್ಕೋಸ್ಕರ ನೀವು ತಗೋಬೇಕಾ ಕರೆಕ್ಟಾಗಿ ತಿಳ್ಕೊಂಡು ನೋಡಿ ಕೇಳಿ ತಗೊಳ್ಳಿ. ಆಮೇಲೆ ತಕ್ಕೊಂಡ್ಮೇಲೆ ನಮಗೆ ಗೊತ್ತಿರುತ್ತೆ ಅದು 500 ಆಗ್ಬೋದು, 1000 ಆಗ್ಬೋದು, 2000 ಆಗ್ಬೋದು, 10,000 ಆಗ್ಬೋದು, ಇಲ್ಲ 10 ರೂಪಾಯಿ ಆಗಿರ್ಬೋದು. ನಾವು ಅದನ್ನ ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತೀವಿ, ಆ 10 ರೂಪಾಯಿಗಳದ್ದು ಎಷ್ಟು ವ್ಯಾಲ್ಯೂ ಇದೆ ಅನ್ನೋದು ಅದು ನಾವು ಕಳ್ಕೊಳ್ತೀವಲ್ಲ, ನಮಗೆ ಗೊತ್ತಿರುತ್ತೆ. ಅದು 10 ರೂಪಾಯಿ ವ್ಯಾಲ್ಯೂ ಕೂಡ ನಮಗೆ ಗೊತ್ತಿರುತ್ತೆ. ಯಾಕೆಂದರೆ 10 ರೂಪಾಯಿಂದ ಯಾರ್ದೋ ತಲೆ ಹೊಡೆದೋ ಇನ್ನೊಂದು ಮಾಡೋ ನಾವು ತಂದಿರಲ್ಲ. ನಮ್ಮ ಸ್ವಂತ ದುಡಿಮೆ ಕಷ್ಟಪಟ್ಟು ಗಂಡ ದುಡ್ದು ಮಗ ದುಡ್ದು ಅಥವಾ ನಾವು ಸಂಪಾದನೆ ಮಾಡೋ ಕಷ್ಟದಿಂದ ಸಂಪಾದನೆ ಮಾಡಿರೋ ದುಡ್ಡನ್ನ ನಾವು ಏನೋ ಒಂದು ಪ್ರಾಡಕ್ಟ್ ತಗೋಬೇಕು ಅಂತಂದರೆ ಹಾಕಿರ್ತೀವಿ. ಆ 10 ರೂಪಾಯಿನ ಕಳ್ಕೊಂಡಾಗ ನಮಗೆ ಎಷ್ಟು ಸಂಕಟ ಆಗ್ಬೋದು, ಎಷ್ಟು ಮನಸ್ಸಿಗೆ ಬೇಜಾರು ಅನಿಸ್ಬೋದು. ಈಗ ನಾವು ತಗೊಂಡಿರೋ ಪ್ರಾಡಕ್ಟು ನಮಗೆ ನಾವು ಕೊಟ್ಟಿರೋ ದುಡ್ಡಿಗೆ ಇಲ್ಲಪ್ಪ ಅದು ಕೊರ್ತಿಲ್ಲ ಅಂತಂದಮೇಲೆ ನಮಗೆ ಯಾವುದೇ ಕಾರಣಕ್ಕೂ ಬೇಜಾರು ಆಗುತ್ತೆ. ಆಗದಂತೇನಂತೂ ಇರೋದೇ ಇಲ್ಲ. ಹಾಗಾಗಿ ಯಾವುದಕ್ಕೂ ನೀವು ತಿಳ್ಕೊಂಡು ನೋಡಿ ಮಾಡಿ ನೀವು ತಗೋಬೇಕಾದಾಗ ತಗೊಳ್ಳಿ. ಆಮೇಲೆ ತಗೊಂಡಾದ್ಮೇಲೆ ಸುಮ್ಮನೆ ನಾವು ರಿಟರ್ನ್ ಮಾಡೋಕ್ಕೆ ಹೋಗೋದು, ಅವ್ರು ರಿಟರ್ನ್ ತಗೊಳ್ದೇ ಇರ್ಬೋದು, ಆಗ ನಮ್ಮ ಮನ್ಸಿಗೆ ನೋವಾಗೋದು, ಬೇಜಾರಾಗ್ಬೋದು. ಈ ಥರ ಎಲ್ಲ ಆದರೆ ಸಿಕ್ಕಾಬಿಟ್ಟೆ ನಮ್ಗೆ ನಿಜವಾಗ್ಲೂ ಬೇಜಾರು ಅಂತ ಅನಿಸ್ತದೆ. ನನಗೆ ನಿಜವಾಗ್ಲೂ ಬೇಜಾರಾಯಿತು. ಯಾಕೆ ಅಂತಂದರೆ ಸುಮ್ಮನೆ ಅದನ್ನೆಲ್ಲ ಕಿರಿಕಿರಿ ಮಾಡಿಕೊಂಡು ಈ ಥರದವ್ರ ಹತ್ರ ನಿಂತ್ಕೊಳ್ಳೋಷ್ಟು ಟೈಮು ಪುರ್ಸೋದು ನಮ್ಗೆ ಇಲ್ಲವೇ ಇಲ್ಲ. ಯಾಕೆಂದ್ರೆ ನಮ್ಮ ಕೆಲಸ ನಮ್ಮ ಬ್ಯುಸಿಲಿ ನಾವು ಇರ್ತೀವಿ. ಈ ಥರದವ್ರ ಹತ್ರ ಇವರು ಅಂದರೆ ಅವ್ರ ಯೋಗ್ಯತೆ ಏನು ಅನ್ನೋದು ಒಂದ್ಸರಿ ತಿಳ್ಕೊಂಡ್ರೆ ಸಾಕು ಅಂತ ನನಗೆ ಅನಿಸ್ಬಿಡ್ತು. ಶೈಲಿ ಹೇಳಿದ್ರು, ನೋಡು ಮಮ್ಮಿ ಈ ಥರ ರಿಟರ್ನ್ ತಗೊಳ್ತಾನೆ ಇಲ್ಲ, ಇವರು ಎಷ್ಟು ನೋಡ್ದೇ ಇರೋ ಥರ ಇರ್ತಾರೆ. ಕೊಡಬೇಕಾದ್ರೆ ಮಾತ್ರ ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಾರೆ, ಈ ಟೈಮಲ್ಲಿ ರೆಸ್ಪಾನ್ಸೇ ಮಾಡ್ತಾಯಿಲ್ಲ, ಈ ರೀತಿ ಮಾಡಿದರೆ ನೋಡ್ದಂಗೆ ಅಂತ ಮತ್ತೆ ನಾನು ಅದನ್ನ ಕಳಿಸಿದ್ದೀನಿ. ಇನ್ನೊಂದ್ಸರಿ ಕಳಿಸು ನೋಡೋಣ ಏನಂತಾರೆ ಅಂತಂದ್ಬಿಟ್ಟು ಅದಕ್ಕೂ ಕೂಡ ರೆಸ್ಪಾನ್ಸೇ ಇಲ್ಲ. ಆ ಥರ ಆಗಿಬಿಟ್ರೆ ಹೆಂಗೆ ಮಾಡೋದು ಹೇಳಿ? ಏನಾದರೂ ಒಂದು ಪ್ರಾಡಕ್ಟ್ ತಗೊಂಡ್ಮೇಲೆ ರೆಸ್ಪಾನ್ಸ್ ಇಲ್ಲ ಅಂತಂದರೆ ಹೆಂಗಿರುತ್ತೆ ಹೇಳಿ? ಅವ್ರಿಗೆ ಎಲ್ಲೋ ಮೋಸ್ಟ್ಲಿ ನಮ್ಮ ಹತ್ರ ನಾವು ಅವ್ರಗಳಿಗೆ ಭಿಕ್ಷೆ ಅಂತಲೇ ತಿಳ್ಕೊಬೇಕು. ಈ ಥರ ಲೋಕಲ್ ಡಮ್ಮಿ ಪ್ರಾಡಕ್ಟ್ ಎಲ್ಲ ಕೊಟ್ಟು ನಾವು ಅವ್ರಿಗೆ ಹಾಕಿರೋದು ನಮ್ಮ ಭಿಕ್ಷೆ, ಅವ್ರು ನಮ್ಮ ಭಿಕ್ಷೆಯಲ್ಲಿ ಬದುಕಲಿ ಅಂತಲೇ ನಾವು ಅಂದ್ಕೊಂಡು ಇಂಥವ್ರನ್ನ ಬಿಟ್ಬಿಡ್ಬೇಕು ಅಂತ ಅಂದ್ಕೊಳ್ತೀನಿ. ಇಂಥ ಜನಗಳು ಇದಾರಲ್ಲ, ಈ ಥರ ಮೋಸ ಮಾಡಿ ಜೀವನ ಮಾಡಲಿಲ್ಲ ಅಂದರೂ ಆಗುತ್ತೆ. ಯಾಕೆ ಕಷ್ಟಪಟ್ಟು ದುಡಿದ್ರೂ ಕೂಡ ಜೀವನ ನಡೆಯುತ್ತಲ್ವ. ಈ ರೀತಿ ಎಲ್ಲ ಜನಗಳಿಗೆ ಮೋಸ ಮಾಡ್ಕೊಂಡು ಯಾವತ್ತೂ ಜೀವನ ಮಾಡಬಾರ್ದು. ಒಂದು ಜೆನ್ಯೂನಾಗಿ ಜೀವನ ಮಾಡಬೇಕು, ಜೆನ್ಯೂನಾಗಿ ಮಾಡಬೇಕು. ನಮಗಾದರೂ ಅಲ್ಲಿ ತೃಪ್ತಿ ಸಿಗಬೇಕು. ಬರೀ 50 ರೂಪಾಯಿ ಲಾಭ ಸಿಗಲಿ, 10 ರೂಪಾಯಿ ಲಾಭ ಸಿಗಲಿ, ಅದನ್ನ ಇಟ್ಕೊಂಡು ಜೆನ್ಯೂನಾಗಿ ಜೀವನ ಮಾಡಿದ್ರೆ ಅವರು ಕೂಡ ಮುಂದೆ ಒಂದಿನ ಬೆಳೀಬೋದು. ಅವರು ಒಂದು ಏನು ಸೇಲ್ ಮಾಡ್ತಾ ಇದ್ದಾರೆ ಅದು ಜೆನ್ಯೂನಾಗಿ ಮಾಡ್ತು ಅಂದರೆ ಮುಂದೆ ಒಂದಿನ ಒಂದು ಒಳ್ಳೆ ಲೆವೆಲ್ ಬೆಳಿಬೋದು. ಎಲ್ಲ ಸಣ್ಣದಿಂದನೇ ಬೆಳೆದು ದೊಡ್ಡದಾಗಿ ನಿಲ್ಲಕ್ಕಾಗೋದು. ಒಂದೇ ಮೈ ದೊಡ್ಡದಾಗಿ ಹೋದರೆ ಕೆಳಗಡೆ ಬೀಳೋದಂತೂ ಸಹಜ. ಸಣ್ಣದ್ರಿಂದನೇ ನಾವು ದೊಡ್ಡದು ಮಾಡ್ಕೋಬೇಕು ಅಂದ್ರೆ ಮೊದಲು ಜನಗಳನ್ನ ನಾವು ಇಟ್ಕೋಬೇಕು. ಜನಗಳನ್ನ ಇಟ್ಕೊಂಡು ಕಸ್ಟಮರ್ನ ಯಾವ ರೀತಿ ಟ್ರೀಟ್ ಮಾಡಬೇಕು ಅನ್ನೋದನ್ನ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದನ್ನು ಬಿಟ್ಬಿಟ್ಟು ನಾವೇನಾದರೂ ತಗೊಂಡಾಗ ಈ ಥರ ರೆಸ್ಪಾನ್ಸ್ ಮಾಡಿಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ. ನನಗೂ ಕೂಡ ಈ ಥರ ನೋಡಿ ಮೋಸ ಆಗಿದೆ, ಬೇಜಾರು ಕೂಡ ಆಗಿದೆ. ಎರಡು ಚೈನು ಒಂದಲ್ಲ ಅಂತ 2 ಚೈನು. ಮಾಂಗಲ್ಯ ಚೈನ್ ವಿಷಯ ತುಂಬ ಜನ ಕೇಳ್ತಾ ಇದ್ರಿ, ಅದು ಇವತ್ತು ಉತ್ತರ ಸಿಕ್ಕಿದೆ ಅನ್ಕೊಳ್ತೀನಿ. ನಾನು ಇಷ್ಟೇ ಸುಮ್ಮನೆ ನಾನು ಜಾಸ್ತಿ ಹೊರಗಡೆ ಓಡಾಡ್ತೀನಿ ಇಲ್ಲ ಅನ್ನೋದಕ್ಕೋಸ್ಕರ. ಇವತ್ತು ಗೊತ್ತಲ್ಲ ಚಿನ್ನದ ರೈಟು ಎಲ್ಲಿ ಗಗನಕ್ಕೆ ಏರಿದೆ ಅಂತಲ್ಲಿ ಇವತ್ತು ಚಿನ್ನ ಮೈ ಮೇಲೆ ಹಾಕೊಂಡು ಓಡಾಡೋಂಗಿಲ್ಲ. ಚಿನ್ನ ಏನಾದರೂ ಸುಮ್ಮನೆ ಚಿನ್ನ ಇದೆ ಅಂತ ಇಟ್ಕೋಬೇಕು ಹೊರತು ಮೈ ಮೇಲೆ ಹಾಕೊಂಡು ಓಡಾಡಿದ್ರೆ ಅದು ಅಪಾಯ ನಮಗೇನೆ ಅಂತ ಹೇಳ್ಬಿಟ್ಟು ಅದು ತೆಗೆದು ನಾನು ಇದು ತಗೊಂಡು ಇದರಿಂದ ಕೂಡ ನಾನು ಮೋಸ ಹೋದೆ ಅಂತ ಹೇಳ್ತೀನಿ. ಓಕೆ, ನೀವು ಏನಾದರೂ ಆನ್ಲೈನಲ್ಲಿ ಪರ್ಚೇಸ್ ಮಾಡಬೇಕು ಅಂದರೆ ನಿಮ್ಮ ಹಣನ ನೀವು ಕಳ್ಕೊಳ್ಬೇಡಿ. ಜೋಪಾನವಾಗಿ ಗೊತ್ತಿರೋರ ಹತ್ರ ತಗೊಳ್ಳಿ, ಅಷ್ಟೇ ನಾನು ಕೇಳೋದು. ಓಕೆ, ಬಾಯ್.